ಬಿಗ್ ಬಾಸ್ಗೆ ಒದಗಿರುವಂತಹ ಶಾಕ್. ಸೊ ಈಗ ಸಾಲ್ವ್ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಮತ್ತೆ ಹೇಗಾದ್ರೂ ಮಾಡಿ ಬಿಗ್ ಬಾಸ್ ಶೋ ಆರಂಭ ಮಾಡಬೇಕು ಅನ್ನುವಂಥ ತವಕದಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಮತ್ತೊಂದು ಕಡೆ ಈಗ ಬಿಗ್ ಬಾಸ್ಗೆ 10 ದಿನ ಟೈಮ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಯಾವುದೇ ರೀತಿ ಮನವಿ ಬಂದಿಲ್ಲ, ನಾವು ಯಾವುದೇ ರೀತಿಯ ಅವಕಾಶನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆ ನೀಡಿದ್ದಾರೆ. ನರೇಂದ್ರ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು. ಸೊ ಈಗಷ್ಟೇ ಜಾಲಿವುಡ್ ಪರ ವಕೀಲರು ಒಂದು ಮಾತನ್ನ ಹೇಳಿದ್ರು, ನಮಗೆ DC 10 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ, ಅದ್ರ ಒಳಗಡೆ ಎಲ್ಲವೂ ಕೂಡ ಬಗೆಹರಿಯುತ್ತೆ, ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ನಾವು ಕೋರ್ಟಿಗೆ ಏನೊಂದು ರಿಟ್ ಅನ್ನ ಹಾಕೊಂಡಿದ್ವಿ, ಅದನ್ನ ವಾಪಸ್ ತಗೋತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಈಗ ನಾರಾಯಣ ಸ್ವಾಮಿ ಅವರು ಹೇಳೋ ಪ್ರಕಾರ ನಮಗೆ ಯಾವುದೇ ರೀತಿ ಮನವಿ ಅಂತೂ ಬಂದಿಲ್ಲ, ಸ್ಥಳ ಮಹಾಜರು ಮಾಡಿ 3 ಬಾರಿ ನಾವು ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ. ಸ್ಥಳ ಮಹಾಜರು ಮಾಡಿದಾಗ್ಲೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ, 3 ಸತಿ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಎಂದಿಲ್ಲ. ಸೊ ಅದಕ್ಕೆ ನಾವು ಈ ಕ್ರಮವನ್ನ ಕೈಗೊಳ್ಳಬೇಕಾಯ್ತು ಅಂತ ಹೇಳಿ ಹೇಳಿದ್ದಾರೆ ನಾರಾಯಣ ಸ್ವಾಮಿ ಅವರು. ಅಲ್ಲ, ತಮಾಷೆಗೆ ಹೇಳ್ದೆ, ತಪ್ಪು ತಿಳ್ಕೊಬಿಡ್ರಿ. ಇಲ್ಲಿ ತಮಾಷೆಗೆ ಹೇಳ್ದೆ. Yes, yes. See, it is going to be observed by the NGT. NGT will take care about it. ಅವರು ಅಲ್ಲಿ ಹೇಳಿರ್ಬೋದು, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ PCB. ನಮ್ಮ ಡೈರೆಕ್ಷನ್ನ ಪಾಲಿಸ್ತಾ ಇರೋದು ಜಿಲ್ಲಾಧಿಕಾರಿಗಳು. ಈಗ ಮನವಿ ಬಂದಾಗ ಅದನ್ನು ಪರಿಗಣಿಸ್ತಕ್ಕಂಥದ್ದಕ್ಕೂ ನಮ್ಗೆ ಅವಕಾಶ ಇದೆ. ಮನವಿನೇ ಬಂದಿಲ್ಲ, ಈ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತು ಇವತ್ತು ಆಸ್ ಆನ್ ರೆಕಾರ್ಡ್ ದೇ ಹ್ಯಾಡ್ ಬೀನ್ ಟು ದಿ ಕೋರ್ಟ್. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ವೆನ್ ದ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಈಗ ಆ ಚರ್ಚೆ ನನಗೆ ಅವರು ಮಾತಾಡಿಲ್ಲ. ನಿಮ್ಮ ಮುಖಾಂತರ ವಿಷಯ ನನಗೆ ಅರಿವು ಬರ್ತಾ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಆ ಒಂದು ಜಾಲಿವುಡ್ ಸಂಸ್ಥೆಗೆ ಕ್ಲಿಯರ್ ನೋಟಿಸ್ಗಳನ್ನ ಹಲವಾರು ಸಂದರ್ಭದಲ್ಲಿ ಮಂಡಳಿ ನೀಡಿದೆ. ನಮ್ಮ ರಾಮನಗರ ಆಫೀಸಿಂದ ಅವ್ರಿಗೆ ಶೋಕಾಸ್ ನೋಟಿಸ್ಗಳನ್ನ ಪದೇ ಕೊಟ್ಟಿದೆ. ಕೇಳಿ, ಸ್ವಲ್ಪ ಅಲೋ ಮಿ ಟು ಸ್ಪೀಕ್ ಫಸ್ಟ್. ಮೊದಲು ವಿಷಯನ ಅರ್ಥ ಮಾಡ್ಕೊಳ್ಳಿ, ಅದ್ರಲ್ಲಿ ತಪ್ಪಿದ್ದಾಗ ಬೇಕಾದ್ರೆ ಕೇಳಿ ಉತ್ತರ ಕೊಡ್ತೀನಿ, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಆ ಒಂದು ನೋಟಿಸ್ಗಳು ಕೊಟ್ಟಾಗಲೂ ಕೂಡ ಅವ್ರು ಸ್ಪಂದಿಸಿಲ್ಲ. ಜೊತೆಗೆ ಮೇನ್ ವಿಚಾರ, ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥ, ಅವ್ರ ಕನ್ಸೆಂಟೇ ತಗೊಂಡಿದ್ದಾರೆ, ಕನ್ಸೆಂಟ್ ಅಪ್ಲೈನೇ ಮಾಡಿಲ್ಲ. ವೆನ್ ಸಚ್ ಇಸ್ ದಿ ಥಿಂಗ್, ಇನ್ನಿತರ ವಿಚಾರನ ಮಾತಾಡೋದಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಆ್ಯಂಡ್ ವಿ ಆರ್ ನಾಟ್ ಅಗೇನ್ಸ್ಟ್ ದಿಸ್ ಬಿಗ್ ಬಾಸ್ ಆ್ಯಂಡ್ ವಿ ಡೋಂಟ್ ನೋ ಅಬೌಟ್ ದಟ್ ಬಿಗ್ ಬಾಸ್. ನಮ್ಮ ಕ್ಲೋಜರ್ ಆರ್ಡರು ಬಿಗ್ ಬಾಸ್ಗಲ್ಲ. ಫಸ್ಟ್ ಕ್ಲಾರಿಫೈ ಮಾಡ್ತಿದ್ದೀನಿ, ಬಿಗ್ ಬಾಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ಒಂದು ನಿಯಂತ್ರಣವನ್ನು ಇಟ್ಟಿಲ್ಲ. ನಾವು ಇಟ್ಟಿರ್ತಕ್ಕಂಥದ್ದು ಜಾಲಿವುಡ್ ಆ ಒಂದು 35 ಎಕರೆ ಪ್ರದೇಶದಲ್ಲಿ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆಲ್ಲ ಮಾಡ್ಕೊಂಡಿದಾರಲ್ಲ, ಅಲ್ಲಿ ವಿತೌಟ್ ಕನ್ಸೆಂಟ್ ಅವ್ರು ನಡೆಸ್ತಾ ಇರ್ತಕ್ಕಂಥದ್ದಕ್ಕೆ ಸೀಮಿತವಾದಂಥದ್ದು. NPD ಇಶ್ಯೂ ಆದದ್ದು ಸೆಪ್ಟೆಂಬರ್ಲಿ. ಅದನ್ನು ಸೆಪ್ಟೆಂಬರ್ 16 ನಮ್ಮ SLEC ಮೀಟಿಂಗಲ್ಲಿ 26 ಜನ ನಿರ್ದೇಶಕರು, ಅಂದರೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು ಸೇರಿದಂತೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆ, ಅದರಲ್ಲಿ ಅಂತಿಮವಾದಂಥ ನಿರ್ಣಯನ ಸೆಪ್ಟೆಂಬರ್ 30ಕ್ಕೆ ನಾವು ನಿರ್ಣಯಿಸಿದ್ದೀವಿ. ಅದರ ನಂತರ ನಾವು ಇವತ್ತು ಸೆಪ್ಟೆಂಬರ್ 16ಕ್ಕೆ ನಾವು ಅದನ್ನು ನಿರ್ಣಯಿಸಿದ್ದೀವಿ. 16 ಆದಮೇಲೆ ನಾವು ಕ್ಲೋಜರ್ ಆರ್ಡರ್ನ ಇಶ್ಯೂ ಮಾಡೋದು 6ನೇ ತಾರೀಕು. ಜಸ್ಟ್ ಇಮ್ಯಾಜಿನ್, ಇದೇನು ಇಟ್ ಈಸ್ ನಾಟ್ ಸರ್ಪ್ರೈಸ್ ಇಶ್ಯೂ ಅಲ್ಲ. ದೇ ಆರ್ ವೆಲ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್. ಆ ಜಾಲಿವುಡ್ ಅವ್ರಿಗೆ ಈ ಎಲ್ಲ ವಿಚಾರ, ಅವರು ಮೋಸ ಮಾಡೋದು ಬಿಗ್ ಬಾಸ್ಗೆ ಅವ್ರು ಮೋಸ ಮಾಡಿದಾರೋ ಏನೋ ನಾವು ಗೊತ್ತಿಲ್ಲ. ಬಟ್ ದ ಪ್ರಿಮಿಸಸ್ ಬಿಲಾಂಗ್ಸ್ ಟು ಜಾಲಿವುಡ್. ಆ ಪ್ರಿಮಿಸಸ್ ಅವ್ರಿಗೆ ಈ ಆಕ್ಟಿವಿಟಿ ನಡೀತಾ ಇದೆ. ದಟ್ ವಿ ಡೋಂಟ್ ನೋ. ಇಟ್ ಈಸ್ ನೋವೇರ್ ಕನ್ಸರ್ನ್ ವಿತ್ ದಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಜಿಲ್ಲಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ಕೇಳಿ,
ಜಿಲ್ಲಾಧಿಕಾರಿಗಳಿಗಾಗಲಿ ಇನ್ನಿತರರಿಗಾಗಲಿ ಈ ವಿಚಾರವಾಗಿ ನಿರ್ಣಯ ಕೈಗೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಆ್ಯಕ್ಟ್ ಒಳಗಿನ ಅಧಿಕಾರ ಇಲ್ಲ. ಬರಲಿ, ಬಂದ್ಮೇಲೆ ಮಾತಾಡ್ತೀವಮ್ಮ, ಬರಲಿ. ಅದು ಇನ್ನೂ ನನಗೆ ರೀಚೇ ಆಗಿಲ್ಲ. ರೀಚ್ ಆದಮೇಲೆ ನಾನು ನಿರ್ಣಯ ಕೈಗೊಳ್ಳೋದು ಅಬೆನ್ಸಲ್ಲಿ ಇಡಬೇಕು, ಅವಕಾಶ ಇದೆ. ಒಂದಷ್ಟು ದಿನ ಇನ್ನೂ ಅವ್ರು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಕೊಡೋಕೆ ಅವಕಾಶ ಇದೆ ಕಾನೂನಲ್ಲಿ. ಅವ್ರು ಮನವಿನೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಕನ್ಸೆಂಟ್ಗೆ ಅಪ್ಲೈ ಮಾಡಿಲ್ಲ ಇಲ್ಲಿ ತನಕ. ಕೇಳಿ, ಕೊಡ್ತೀವಿ, ಈಗ ಯಾರಿಗೂ ಇಲ್ಲ ಅನ್ನೋದಿಲ್ಲ. ನಾವು ಪರಿಸರದ ಕಾಳಜಿ ಇಟ್ಕೊಂಡು ಅವರು ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ನ ನಡೆಸ್ತೀವಿ ಅಂತಾರೋ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಕಾಯ್ದೆಯನ್ನು ಅವ್ರಿಗೆ ತಿಳಿಪಡಿಸಿ ಹಿಂಗಿರಬೇಕು ಅಂತ ಹೇಳೋಂಥವ್ರು ನಾವು. ಯಾರನ್ನೂ ನೀವು ಇದು ಮಾಡಿಕೊಡ್ದು ಇದು ಮಾಡಂಗೇ ಇಲ್ಲ ಅಂತ ನಾವು ಹೇಳಂಗಿಲ್ಲ. ಅದು ನಿಯಮದಡಿನಲ್ಲಿ ಹಿಂಗೆ ಮಾಡಬೇಕಪ್ಪ, ಕಾಯ್ದೆ ಈ ಥರ ಹೇಳುತ್ತೆ ಅಂತ ನಾವು ಅವ್ರಿಗೆ ನಿರ್ದೇಶನ ಕೊಡೋರು. ನಾವು ಯಾವುದು ಒಂದಕ್ಕೂ ಅಪ್ಲೈ ಮಾಡಿಲ್ಲ ಅವರು. ಈಗ ನಮ್ಮ ಹತ್ರ ಯಾರು ಅಧ್ಯಕ್ಷರಾಗಿರುವಂತಹ ನರೇಂದ್ರ ಸ್ವಾಮಿ ಅವರ ಮಾತುಗಳು. ಸೊ ಅವರು ಹೇಳೋ ಪ್ರಕಾರ ನಮಗೂ ಬಿಗ್ ಬಾಸ್ಗೂ ಏನು ಸಂಬಂಧನೇ ಇಲ್ಲ, ನಾವು ಬಿಗ್ ಬಾಸ್ ಮೇಲೆ ಯಾವುದೇ ರೀತಿಯಾದಂಥ ನಿಯಂತ್ರಣವನ್ನು ಹೇರಿಲ್ಲ, ಅಥವಾ ಅವರೇನು ನಮ್ಮ ಹತ್ರ ಪರ್ಮಿಷನ್ ತೊಗೋಬೇಕು ಅನ್ನುವಂಥದ್ದೇನು ಕಂಡೀಷನ್ಸ್ ಕೂಡ ನಾವೇನು ಹಾಕಿಲ್ಲ, ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ನಾವು ಮಾಡಿರುವಂಥದ್ದು ಜಾಲಿವುಡ್ ಸ್ಟುಡಿಯೋಸ್ಗೆ. ಯಾಕಂದರೆ ಈ ಒಂದು 35 ಎಕರೆ ಜಾಗದಲ್ಲಿರುವಂಥ ಜಾಲಿವುಡ್ ಸ್ಟುಡಿಯೋಸ್ ದಂಡ ಏನಿದೆ ಚೆಕ್ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಳ್ತೀವಿ, ಅವ್ರು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಿ ಅಂಥೇಳಿ ನರೇಂದ್ರ ಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಅಂದರೆ ಜಾಲಿವುಡ್ ಸ್ಟುಡಿಯೋಸ್ ಅವರು ನಮ್ಮ ನಾರ್ಮ್ಸನ್ನು ಫುಲ್ಫಿಲ್ ಮಾಡಿಲ್ಲ. ಅದ್ರ ಬಗ್ಗೆ ಸುಮಾರು ಒಂದು 3-4 ಸತಿ ನಾವು ನೋಟಿಸ್ ಕೂಡ ಕೊಟ್ಟಿದ್ವಿ. ಆದರೂ ಅವ್ರು ಏನು ಸರಿಯಾಗಿ ಕ್ರಮಗಳನ್ನು ಕೈಗೊಂಡಿಲ್ಲ. ಈಗ ನೋಡೋಣ, ಒಂದು ವೇಳೆ ಅವ್ರು ಬಂದು ಮನವಿ ಮಾಡಿದ್ರೆ ದಂಡ ಇದೆ ಅದನ್ನು ಕಟ್ತೀವಿ ಅಂತ ಏನಾದರೂ ಅಂದರೆ ಸರಿಪಡಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಿ. ಆದರೆ ಇದುವರೆಗೂ ಅವರೇ ಬಂದಿಲ್ವಲ್ಲ, ಮನವಿನೇ ಮಾಡಿಲ್ವಲ್ಲ ಅನ್ನುವಂಥದ್ದನ್ನು ಕೂಡ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು. ಜೊತೆಗೆ DC 10 ದಿನ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಏನಿತ್ತಲ್ಲ, ಅದಕ್ಕೂ ಕೂಡ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಆ ಥರದ್ದೇನು ನಮಗೇನು ಮನವಿ ಬಂದಿಲ್ಲ, DC ಇದರಲ್ಲಿ ಏಕಮುಖವಾಗಿ ಅವರು ನಿರ್ಧಾರ ಕೈಗೊಳ್ಳೋದಕ್ಕೆ ಆಗೋದಿಲ್ಲ, ಅದನ್ನು ಕೂಡ ನಾವು ನೋಡ್ತೀವಿ ಅನ್ನುವಂಥದ್ದನ್ನು ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಕೊಟ್ಟಾಗಲೂ ಕೂಡ ಅವ್ರು ಸ್ಪಂದಿಸಿಲ್ಲ. ಜೊತೆಗೆ ಮೇನ್ ವಿಚಾರ ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥ, ಅವ್ರ ಕನ್ಸೆಂಟೇ ತಗೊಂಡಿಲ್ಲ, ಕನ್ಸೆಂಟ್ ಅಪ್ಲೈನೇ ಮಾಡಿಲ್ಲ. ವೆನ್ ಸಚ್ ಇಸ್ ದಿ ಥಿಂಗ್, ಇನ್ನಿತರ ವಿಚಾರನ ಮಾತಾಡೋದಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಅಂಡ್ ವಿ ಆರ್ ನಾಟ್ ಅಗೇನ್ಸ್ಟ್ ದಿಸ್ ಬಿಗ್ ಬಾಸ್ ಅಂಡ್ ವಿ ಡೋಂಟ್ ನೋ ಅಬೌಟ್ ದಟ್ ಬಿಗ್ ಬಾಸ್. ನಮ್ಮ ಕ್ಲೋಜರ್ ಆರ್ಡರು ಬಿಗ್ ಬಾಸ್ಗಲ್ಲ. ಫಸ್ಟ್ ಕ್ಲಾರಿಫೈ ಮಾಡ್ತಿದ್ದೀನಿ, ಬಿಗ್ ಬಾಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ಒಂದು ನಿಯಂತ್ರಣವನ್ನು ಇಟ್ಟಿಲ್ಲ. ನಾವು ಇಟ್ಟಿರ್ತಕ್ಕಂಥದ್ದು ಜಾಲಿವುಡ್ ಆ ಒಂದು 35 ಎಕರೆ ಪ್ರದೇಶದಲ್ಲಿ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆಲ್ಲ ಮಾಡ್ಕೊಂಡಿದಾರಲ್ಲ, ಅಲ್ಲಿ ವಿತೌಟ್ ಕನ್ಸೆಂಟ್ ಅವ್ರು ನಡೆಸ್ತಾ ಇರ್ತಕ್ಕಂಥದ್ದಕ್ಕೆ ಸೀಮಿತವಾದಂಥದ್ದು. NPD ಇಶ್ಯೂ ಆದದ್ದು ಸೆಪ್ಟೆಂಬರ್ಲಿ. ಮೊದಲನೇದು ನಾವು ನೋಟಿಸ್ ಕೊಡೋಕ್ಕೆ ಒಂದೊಂದು ನೋಟಿಸ್ಗೆ ಇಷ್ಟು ದಿನ ಅಂತಲೇ ಇರುತ್ತೆ. ಅವ್ರಿಗೆ ಕಾಲಾವಕಾಶ ಕೊಡಬೇಕು. ನಾಳೆ ಕೋರ್ಟ್ಗೆ ಹೋದರೆ ನೀನು ಪ್ರಾಪರ್ ಟೈಮ್ ಕೊಟ್ಟಿಲ್ಲ ನೀನು ಅವನಿಗೆ, ನೀನು ಉದ್ದಾಟತನದಲ್ಲಿ ವರ್ತಿದ್ಯಾ ಅಂತಾನೆ ನಮಗೆ ಪ್ರಶ್ನೆ ಕೇಳ್ತಾರೆ. ಕೇಳಿ ಸ್ವಲ್ಪ ನಾನು ಹೇಳೋತನಕ ಕೇಳಿ, ನಾನು ಸ್ಕಿಪ್ ಆಗೋನಲ್ಲ. ನಿಮಗಿನ್ನ ಕಠಿಣವಾಗಿ ನಾನು ಉತ್ತರ ಕೊಡ್ತೀನಿ. ಇಲ್ಲಿರೋ ವಿಚಾರ ಏನಂದರೆ, ಆಗಸ್ಟಲ್ಲಿ ಈ ವಿಷಯ ನನ್ನ ಗಮನಕ್ಕೆ ಬಂತು. ಅಲ್ಲಿಯವ್ರಿಗೆ ನಾನು ಬಂದಿರೋದೇ ಫೆಬ್ರವರಿನಲ್ಲಿ ನಾನು ಚಾರ್ಜ್ ತೊಗೊಂಡ್ರು. ಆಗಸ್ಟಲ್ಲಿ ಯಾಕೆ ಈ ಫೈಲ್ ಪೆಂಡಿಂಗ್ ಇದೆ ಅಂತ ನಾನು ಎಲ್ಲಾನು ವೆರಿಫೈ ಮಾಡ್ಬೇಕಾದ್ರೆ ಇದು ಮಾಡಿದೆ. ವೈ ದಿಸ್ ಈಸ್ ಪೆಂಡಿಂಗ್ ಫಾರ್ ಸೋ ಲಾಂಗ್ ಟೈಮ್ ಅಂತ. ಸೆಪ್ಟೆಂಬರ್ಲಿ ಪುಟಪ್ ಆಗಿ ಸೆಪ್ಟೆಂಬರ್ಲಿ ಆರ್ಡರ್ ಇಶ್ಯೂ ಮಾಡಿದ್ವಿ. ಅದನ್ನು ಸ್ಪೀಕಿಂಗ್ ಆರ್ಡ್ರು 3ನೇ ತಾರೀಕು ಅವ್ರಿಗೆ ಹೋಗಿದೆ. ಇದರಲ್ಲಿ ಡಿಲೇ ಅನ್ನೋದು ನನ್ನ ಟೈಮಲ್ಲಿ ಏನು ಅಂತಲ್ಲ, ಹಿಂದಿಂದನೂ ನಾನು ಒಪ್ಕೋತೀನಿ. ಹಿಂದೆ 1.5 ವರ್ಷ ಡಿಲೇ ಆಗಿದೆ. ನೋಟಿಸ್ಗಳು